ಕಿರುತೆರೆ ನಟಿ ನಂದಿನಿ ಸಾವಿನ ಮತ್ತೊಂದು ಅಪ್ಡೇಟ್. ಆ ಡೈರಿಯಲ್ಲಿ ಸಾವಿಗೆ ಕಾರಣವನ್ನ ಬರೆದಿಟ್ಟಿದ್ದಾರೆ ನಂದಿನಿ ಅನ್ನೋದು ಗೊತ್ತಾಗ್ತಾ ಇದೆ. ಆರ್ ನಗರ ಪಿಜಿಯ ನಂದಿನಿ ರೂಮ್ನಲ್ಲಿ ಇದ್ದಂತಹ ಡೈರಿ, ನಂದಿನಿ ಬರೆದಿಟ್ಟಿರುವಂತಹ ಡೈರಿಯನ್ನ ಸೀಸ್ ಮಾಡಿದ್ದಾರೆ ಪೊಲೀಸ್ನವರು. ಮನೆಯವರ ಒತ್ತಡವೇ ಸಾವಿಗೆ ಕಾರಣ ಅಂತ ಹೇಳಿ ಆ ಒಂದು ಡೈರಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆಯಂತೆ. ಸರ್ಕಾರಿ ಕೆಲಸಕ್ಕೆ ಹೋಗೋದು ನನಗೆ ಇಷ್ಟ ಇರಲಿಲ್ಲ, ಆದರೂ ನನ್ನ ಮನೆಯವರು ಊರಿಗೆ ಕರೀತಾ ಇದ್ದಾರೆ. ನಾನು ಎಷ್ಟೇ ಹೇಳಿದರೂ ನನ್ನ ಮಾತನ್ನ ಕೇಳ್ತಾನೆ ಇಲ್ಲ. ನನಗೆ ಆಕ್ಟಿಂಗ್ ಮಾಡಬೇಕು ಅನ್ನೋದೇ ಬಹಳ ದೊಡ್ಡ ಆಸೆ, ಮತ್ತೆ ಅದು ಕನಸು ಕೂಡ ಆಗಿತ್ತು. ಯಾವ ಅನುಕಂಪದ ಕೆಲಸ ನನಗೆ ಬೇಡ ಅಂತ ಹೇಳಿದ್ದೀನಿ. ಅಮ್ಮ, ಸಾರಿ ಅಮ್ಮ, ನನಗೆ ಯಾವುದೇ ಕೆಲಸ ಬೇಡ. ನೀವೆಲ್ಲರೂ ನನ್ನ ಮೇಲೆ ಇಷ್ಟು ಒತ್ತಡ ಯಾಕೆ ಹಾಕ್ತಾ ಇದ್ದೀರಿ? ನಿಮ್ಮ ಒತ್ತಡವನ್ನು ಸಹಿಸುವುದಕ್ಕೆ ಆಗದೆ ನಾನು ಈ ಒಂದು ಸಾಯುವ ನಿರ್ಧಾರಕ್ಕೆ ಬಂದಿದ್ದೇನೆ ಅಂತ ಹೇಳಿ ಡೈರಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಡೈರಿಯಲ್ಲಿ ಅಸಲಿ ಸತ್ಯವನ್ನ ಬರೆದಿಟ್ಟಿದ್ದಾರೆ ನಟಿ ನಂದಿನಿ. ಪಿಜಿ ರೂಮ್ನ ಕಿಟಕಿಯ ಸರಳಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ರು. ಭಾನುವಾರ ರಾತ್ರಿ ಆತ್ಮಹತ್ಯೆಗೆ ಒಂದು ಪಿಜಿಯಲ್ಲಿ ಒಂದು ಹುಡುಗಿ ನಂದಿತಾ ಅಂತ ಹೆಸರು, ನಂದಿನಿ ಅಂತ 26 ವರ್ಷ. ಆಕೆ ಸುಸೈಡ್ ಮಾಡ್ಕೊಂಡಿದ್ದಾಳೆ. ತನ್ನ ಪಿಜಿಯಲ್ಲಿರುವಂಥ ಕಿಟಕಿ ಸರಳೆಗೆ ಹಾಕ್ಕೊಂಡ್ಬಿಟ್ಟು ತನ್ನ ವೇಲ್ನಿಂದ ಸುಸೈಡ್ ಮಾಡ್ಕೊಂಡಿದ್ದಾಳೆ. ಈಕೆ ಬಂದುಬಿಟ್ಟು ಮೂಲತಃ ಕೊಟ್ಟೂರು ಗ್ರಾಮದವಳು, ವಿಜಯನಗರ ಜಿಲ್ಲೆ. ಆಕೆ ಇಂಜಿನಿಯರಿಂಗ್ ಅಂತ ಬ್ಯಾಂಗ್ಳೂರಿಗೆ ಬರ್ತಾಳೆ PUC ಮುಗಿಸ್ಕೊಂಡು. ಬಟ್ ಇಂಜಿನಿಯರಿಂಗ್ ಡಿಸ್ಕಂಟಿನ್ಯೂ ಮಾಡಿ ಆಕೆಗೆ ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಹೀಗಾಗಿ RR ನಗರಲ್ಲಿರುವಂಥ ಒಂದು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಷನ್ಗೆ ಸೇರಿಕೊಂಡು ಅಲ್ಲಿ ಆ್ಯಕ್ಟಿಂಗ್ ಕಲಿತು ನಮ್ಮ ಕನ್ನಡ ಧಾರಾವಾಹಿಗಳಲ್ಲಿ ಮತ್ತು ತಮಿಳು ಧಾರಾವಾಹಿಗಳಲ್ಲಿ ವಿವಿಧ ಪಾತ್ರಗಳನ್ನು ಮಾಡಿದಾಳಂತ ತಿಳಿದು ಬಂದಿದೆ. ಬಟ್ ಆಕೆಗೆ ಆ್ಯಕ್ಟಿಂಗಲ್ಲೇ ತನ್ನ ಪ್ರೊಫೆಷನ್ ಮುಂದುವರಿಸ್ಕೋಬೇಕು ಅಂತ ಇಚ್ಛೆ ಇತ್ತು. ಬಟ್ ಅವ್ರ ತಂದೆ ಮತ್ತು ತಾಯಿ ಇಬ್ಬರು ಟೀಚರ್ ಆಗಿದ್ದಾರೆ. ತಂದೆ 2021 ಮೃತರಾಗಿದ್ದು, ಅವ್ರದ್ದು ಸರ್ಕಾರಿ ಕಂಪನ್ಸೇಟ್ರಿ ಜಾಬಲ್ಲಿ ಈಕೆಗೆ ಸರ್ಕಾರಿ ನೌಕರಿ ಬರೋದಿರುತ್ತೆ. ಆಕೆ ತನ್ನ ತಾಯಿ ಮತ್ತು ಎಲ್ಲ ಮನೆಯಲ್ಲಿ ಈಕೆಗೆ ಸರ್ಕಾರಿ ನೌಕರಿ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದರು. ಹಾಗೂ ಈಕೆಗೆ ಮದುವೆ ಮಾಡಬೇಕಂತನೂ ಕೂಡ ವಿಚಾರ ಮಾಡಬೇಕಾದ್ರೆ, ಬಟ್ ಇವಳಿಗೆ ಮದುವೆ ಬೇಗನೆ ಇಷ್ಟ ಇರಲಿಲ್ಲ. ಹಾಗೂ ಸರ್ಕಾರಿ ನೌಕರಿನೂ ಕೂಡ ಈಕೆಗೆ ಬೇಡ ಅಂತಂದು ಹೇಳ್ಕೊಂಡ್ಬಿಟ್ಟು ಈಕೆ ಪ್ರೊಫೆಷನ್ ಆ್ಯಕ್ಟಿಂಗಲ್ಲೇ ಮುಂದುವರಿಸ್ಬೇಕು ಅಂತಂದು ಇದ್ದಿದ್ದರಿಂದ ಸ್ವಲ್ಪ ಮನೆಯವ್ರ ಮೇಲೆ ಮನನೊಂದು, ಪ್ಲಸ್ ಈಕೆ ಡಿಪ್ರೆಷನಿಂದನೂ ಬಳಲ್ತಾ ಇದ್ದೆ ಅಂತಂದು ಆಕೆ ತಿಳಿಸಿದ್ದಾಳೆ ತನ್ನ ಡೆತ್ ನೋಟಲ್ಲಿ. ಹೀಗಿರೋದು ಸಂಬಂಧಪಟ್ಟಂತೆ ಆಕೆ ಮೊನ್ನೆ ನೈಟ್ ತನ್ನ ಪಿಜಿಯಲ್ಲಿರುವಂಥ ಕಿಟಕಿ ಸರಳಿಗೆ ತನ್ನ ವೇಲಿನಿಂದನೇ ಉರುಳು ಹಾಕ್ಕೊಂಡ್ಬಿಟ್ಟು ಮೃತಳಾಗಿತ್ತು. ನೋಡಿ, ತಂದೆ ತಾಯಂದಿರು ಯಾವ ರೀತಿಯಾಗಿ ಮಕ್ಕಳನ್ನ ಬೆಳೆಸ್ತಾರೆ ಅನ್ನೋದು ಒಂದು ಕಡೆ ಆದರೆ, ತಂದೆಯನ್ನ ಕಳೆದುಕೊಂಡಿದ್ದಂತಹ ನಂದಿನಿ ತನ್ನ ಕನಸು ಏನಿತ್ತು, ನಟಿಯಾಗಬೇಕು, ದೊಡ್ಡ ಪರದೆ ಮೇಲೆ ಮಿಂಚಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರು. ಆದರೆ ತಾಯಿಯ ಒತ್ತಡದಿಂದಾಗಿ ತನ್ನ ಆಸೆಯನ್ನ ನೆರವೇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹ ಒಂದೇ ಒಂದು ಸಣ್ಣ ಕಾರಣಕ್ಕಾಗಿ ಈ ಒಂದು ಆತ್ಮಹತ್ಯೆಯ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ.